ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗೋಪಾಲ್ ದಾವಡೆ. ಇವರು ಮೂಲತಃ ಧಾರವಾಡಿನವರು. 15 ವರ್ಷಗಳ ಕಾಲ ಕಿವಿ ಮೂಗು ಗಂಟಲು ತಜ್ಞರಾಗಿ ಮೆಡಿಕಲ್ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಆರೋಗ್ಯದ ವಿಷಯದಲ್ಲಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಾವು 15 ವರ್ಷಗಳ ಕಾಲ ಮೆಡಿಕಲ್ ಕಾಲೇಜಿನಲ್ಲಿ ಅಂದರೆ ಈ ಒಂದು ನಿಮ್ಮ ವಿಷಯ ತಜ್ಞರಾಗಿ ಕೆಲಸವನ್ನು ನಿರ್ವಹಿಸಿ ನಂತರದಲ್ಲಿ ಸಾಮಾಜಿಕ ಜೀವನಕ್ಕೆ ಅಂದರೆ ಸಾಮಾಜಿಕ ಕಾರ್ಯಕರ್ತರಾಗಿ ಆರೋಗ್ಯದ ವಿಷಯದಲ್ಲಿ ಜಾಗೃತಿಯನ್ನ ಕರ್ನಾಟಕ ರಾಜ್ಯಾದ್ಯಂತ ಮೂಡಿಸ್ತಾ ಇದ್ದೇವೆ. ಪ್ರಸ್ತುತವಾಗಿ ಈ ಫೆಬ್ರವರಿ 2ನೇ ತಾರೀಕಿಂದ 15 ದಿನಗಳ ಕಾಲ ವಿಶೇಷವಾಗಿ ತಂಡಗಳನ್ನು ರಚಿಸಿಕೊಂಡು ಇಡೀ ಕರ್ನಾಟಕವನ್ನ ಓಡಾಡಿ ಒಂದು ಜಾಥಾವನ್ನು ಮಾಡ್ತೇವೆ. ಆರೋಗ್ಯ ಹಕ್ಕಿಗಾಗಿ ಜಾಥಾ. ಏನಿದೆ ಜಾಥಾ? ಇದನ್ನ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈ ಜಾಥಾ ಮಾಡಲಿಕ್ಕೆ ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಅಂತ ಸಂಸ್ಥೆ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅದರ ಫೌಂಡರ್ ಮೆಂಬರ್ ಮತ್ತು ಅದರ ಅಧ್ಯಕ್ಷನಾಗಿದ್ದೀನಿ. ನಾವು ಈ ಉಚಿತ ಔಷಧ ಲಭ್ಯ ಆಗಬೇಕು ಅನ್ನೋ ಒಂದು ಮುಖ್ಯ ವಿಷಯದ ಮೇಲೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಹಲವಾರು ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಆರೋಗ್ಯ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ, ಹಲವಾರು ಕಡೆ ವರ್ಕ್ಶಾಪ್ ಮಾಡಿದ್ದೀವಿ, ಲೇಖನಗಳನ್ನ ಬರೆದಿದ್ದೀವಿ, ಜನಪ್ರತಿನಿಧಿಗಳ ಒಟ್ಟಿಗೆ ಮಾತಾಡಿದ್ದೀವಿ. ಆದರೂ ಏನೇನೂ ಅದರಿಂದ ಪರಿಣಾಮ ಆಗಿಲ್ಲ. ಈಗ ಸದ್ಯಕ್ಕಿರುವಂತಹ ಆರೋಗ್ಯ ಮಂತ್ರಿಗಳನ್ನ 2 ಸರಿ ಭೇಟಿ ಮಾಡಿದ್ದೀವಿ. ಆದರೆ ನಾವು ಹೇಳಿದ ವಿಷಯವನ್ನು ತಗೊಂಡು ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಉಪಯೋಗಿಸ್ಕೊಂಡ್ರು ಹೊರತು ಅದರಿಂದ ಜನಪರವಾಗಿರುವಂಥ ಏನೋ ಕೆಲಸ ಆಗಿಲ್ಲ. ಅದಕ್ಕೆ ನಾವೇನು ಯೋಚನೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಈ ರಾಜಕಾರಣಿಗಳ ಹತ್ರ ಅದ್ರ ಉಪಯೋಗ ಇಲ್ಲ. ನಾವು ಜನರ ಹತ್ರ ಹೋಗ್ಬೇಕು. ಜನನೇ ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಮುಖ್ಯ. ಅವರು ಇದ್ರ ಬಗ್ಗೆ ನಾವು ಮಾಹಿತಿ ಕೊಡೋಣ, ಏನೇನು ಆಗಿದೆ, ನಮ್ಮ ಅನುಭವನ ಹಂಚ್ಕೊಳ್ಳೋಣ. ಅವರು ಏನು ದಿಕ್ಕು ತೋರಿಸ್ತಾರೆ, ಏನು ಮಾಡ್ತಾರೆ ಅದೇ ಆಗಲಿ ಅನ್ನೋ ಒಂದು ನಿಟ್ಟಿನಿಂದ ಇದು 2ನೇ ಸರಿ ನಾವು ಜಾಥಾ ಮಾಡ್ತಾ ಇರೋದು. 2025ರಲ್ಲಿ ಕೂಡ ಫೆಬ್ರವರಿ ತಿಂಗಳಲ್ಲಿ 15 ಜಿಲ್ಲೆಗಳನ್ನ ನಾವು ಈ ಒಂದು ಪ್ಯಾಕಿಂಗ್ ಜಾಥಾವನ್ನು ಮಾಡಿದ್ವಿ. ಈ ಸರಿ ನಾವು 5 ತಂಡಗಳನ್ನ ಮಾಡಿಕೊಂಡು ಎಲ್ಲಾ 31 ಜಿಲ್ಲೆಗಳಲ್ಲೂ ಈ ಒಂದು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ವಿ. ಪ್ರತಿ ಜಿಲ್ಲೆಯಲ್ಲೂ ಈ ಒಂದು ಕೆಲಸ ಆಗ್ತಾ ಇದೆ. ಈ ಜಾಥಾ ಅಜೆಂಡಾ ಏನಿದೆ ಅಂದ್ರೆ ಯಾವ ವಿಷಯದ ಆಧಾರದ ಮೇಲೆ ಜಾಥಾವನ್ನು ಹಮ್ಮಿಕೊಂಡಿದೆ? ಇದರಲ್ಲಿ ಮುಖ್ಯವಾಗಿ ನಮ್ಮ 4 ಬೇಡಿಕೆಗಳಿದ್ದಾವೆ. ಅದರಲ್ಲಿ ಮುಖ್ಯ ಬೇಡಿಕೆಗಳೇನು, ಮೊದಲೇ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಮೆಡಿಸಿನ್ ಉಚಿತವಾಗಿ ಸಿಗೋ ಹಾಗೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿರುವಂತಹ ಸರ್ಕಾರಿ ವೈದ್ಯರು ಚೀಟಿಯನ್ನು ಹೊರಗಡೆ ಬರೆದು ಕೊಡೋ ಹಾಗಿಲ್ಲ. ಈ ತರ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಬೇಕು, ಅದರ ಜವಾಬ್ದಾರಿ. ಆಮೇಲೆ ಇಲ್ಲಿ ಸಿಗುವಂತ ಔಷಧಿಗಳು ಗುಣಮಟ್ಟದಿರಬೇಕು. ಈ 2 ಮುಖ್ಯ ಇಟ್ಕೊಂಡು ಮಾಡಿ. ಮತ್ತೆ ಇದನ್ನ ಇವಾಗಲೇ ನಮ್ಮ ನೆರೆ ರಾಜ್ಯ ತಮಿಳುನಾಡು ಮಾಡಿದೆ, ಕೇರಳ ಮಾಡಿದೆ, ಆಮೇಲೆ ರಾಜಸ್ಥಾನ ಕೂಡ ಮಾಡಿದೆ. ಅಂದರೆ ನಮ್ಮ ದೇಶದಲ್ಲೇ ಇದು ಆಗಿರುವಂತ ಅನುಭವ ಇದೆ ಇವಾಗಲೇ. ಮತ್ತೆ ನಾವೇನ್ ಮಾಡಿದೀವಪ್ಪ ಅಂತ ಹೇಳಿದ್ರೆ, ಈ 3 ರಾಜ್ಯದಲ್ಲಿ ಏನೇನಿದೆ ಅದನ್ನ ಅಧ್ಯಯನ ಮಾಡಿಬಿಟ್ಟು ಅದಕ್ಕೆ ಹಲವಾರು ಸರಿ ಪತ್ರಗಳನ್ನ ಕೊಟ್ಟಿದ್ದೀವಿ, ಮೆಮೊರಂಡಮ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಯಾವ ರೀತಿಯಾಗಿ ನೀವು ಇದನ್ನ ಮಾಡ್ಲಿಕ್ಕೆ ಮುಂದೆ ಆಗ್ಬೇಕು ಅನ್ನೋದನ್ನು ಕೂಡ ನಾವು ಸರ್ಕಾರಕ್ಕೆ ಹೇಳಿದ್ದೀವಿ. ಆದರೆ ಸರ್ಕಾರ ಇನ್ನವರೆಗೂ ಸ್ಪಂದಿಸಿಲ್ಲ. ಇದು ನಮ್ದು ಮುಖ್ಯ ಬೇಡಿಕೆ. ಉಚಿತ ಔಷಧಿ ಎಲ್ಲರಿಗೂ ಸಿಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಬರೆದು ಕೊಡಬಾರ್ದು. 2ನೇ ಬೇಡಿಕೆ ಏನಪ್ಪಾ ಅಂತಂದ್ರೆ, ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ಕರ್ನಾಟಕಕ್ಕೆ ತರಬೇಕು. ಇವಾಗಲೇ ರಾಜಸ್ಥಾನ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಕೆಲಸವನ್ನ ಮಾಡಿದೆ ಮತ್ತೆ ಸಾಧಿಸಿದೆ. ಇನ್ನೂ ಸ್ವಲ್ಪ ಕೆಲಸ ಇದೆ. ಸೊ ಈ ಹಕ್ಕನ್ನ ತರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಅವನು ಕಾಯಿಲೆ ಬಿದ್ದಾಗ ಅವನಿಗೆ ಚಿಕಿತ್ಸೆ ಒದಗಿಸುವ ಜವಾಬ್ದಾರಿ ಸರ್ಕಾರದಾಗ್ತದೆ. ಈಗ ಸದ್ಯಕ್ಕೆ ಏನು ಇದೆ ನಮ್ಮ ರಾಜ್ಯದಲ್ಲಿ ಒಂದು ಆರೋಗ್ಯ ವ್ಯವಸ್ಥೆ ಸರ್ಕಾರದ್ದು, ಅದು ಒಂದು ಕಲ್ಯಾಣ ಕಾರ್ಯಕ್ರಮ, ವೆಲ್ಫೇರ್ ಆಕ್ಟಿವಿಟಿ, ಹಕ್ಕಲ್ಲ. ಈ ಒಂದು ಕಾಯ್ದೆಯನ್ನ ತರೋದ್ರಿಂದ ಅದು ನಮಗೆ ಹಕ್ಕು ಆಗ್ತದೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನಾನು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ವೈದ್ಯಾಧಿಕಾರಿಗಳು ಇಲ್ಲ, ಜಾಗ ಇಲ್ಲ, ನೀವು ಹೇಳಕ್ಕೆ ಬರೋದಿಲ್ಲ. ಅವ್ರಿಗೆ ಆಪ್ಷನ್ಸ್ ಆಗ್ಬಾರ್ದು ಅಂತ ಅವರು ಪಕ್ಕದ ಜಿಲ್ಲೆಯಲ್ಲಿರುವಂತಹ ಆಸ್ಪತ್ರೆಗೆ ಫೋನ್ ಮಾಡಿ, ಈ ತರ ನಾನೊಬ್ಬ ಹಾರ್ಟ್ ಪೇಷಂಟ್ ಇದೆ, ನಮ್ಮಲ್ಲಿ ಜಾಗ ಇಲ್ಲ, ನಿಮ್ಗೆ ಕಳಿಸ್ತಾ ಇದ್ದೀನಿ, ದಯಮಾಡಿ ಚಿಕಿತ್ಸೆ ಕೊಡಿ, ಆಂಬ್ಯುಲೆನ್ಸ್ ಮಾಡಿ ಕೊಟ್ಟು ಕಳಿಸ್ಕೊಡ್ಬೇಕು. ಸೊ ಈ ತರ ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ಹೋದಾಗ ಔಷಧಿಗಳು ಇಲ್ಲ ಅಂತ ಹೇಳೋದಿಲ್ಲ.
ಅಥವಾ ಈ ಲ್ಯಾಬ್ ಟೆಸ್ಟ್ ನಮ್ಮ ಹತ್ರ ಇಲ್ಲ, ನೋ. ಯಾವುದಕ್ಕೂ ಎಲ್ಲದಕ್ಕೂ ಅವರು ಚಿಕಿತ್ಸೆ ಆಗಬೇಕು, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಸಿಗೋ ಹಾಗೆ ವ್ಯವಸ್ಥೆ ಮಾಡೋ ಜವಾಬ್ದಾರಿ ಏನಿದೆ ಅದು ಸರ್ಕಾರದ ಆಗ್ತದೆ. ಇದು ನಮ್ಮ ಎರಡನೇ ಬೇಡಿಕೆ. ಮೂರನೇ ಬೇಡಿಕೆ ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರ ಸುಮಾರು ಜಿಲ್ಲಾ ಆಸ್ಪತ್ರೆಗಳನ್ನ ಖಾಸಗಿಯವರಿಗೆ ಕೊಟ್ಬಿಟ್ಟು ಅದನ್ನ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ PPP ಅಂತ ಹೇಳ್ತಾರೆ, PPP ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ಒಂದು ಇದು ನೀತಿ ಆಯೋಗದ ಶಿಫಾರಸು ಇದು. ಸೊ ಇದನ್ನ ನಾವು ಖಂಡಿತವಾಗಿ ವಿರೋಧಿಸ್ತೀವಿ. ಆರೋಗ್ಯ ಕ್ಷೇತ್ರದಲ್ಲಿ ಖಾಸಗೀಕರಣ ಜನಪರ ಅಲ್ಲ. ಇದು ಆರೋಗ್ಯ ಹಕ್ಕನ್ನ ಕಸಗೊಳ್ಳುವಂತಹ ಒಂದು ನಿಲುವು ಇದು. ಅದಕ್ಕೆ ಇದನ್ನ, ಯಾಕಂದ್ರೆ ಆಮೇಲೆ ನಮಗೆ ನಿಮ್ಗೆ ಏನು ಅದ್ರಲ್ಲಿ ಹೇಳಲಿಕ್ಕೆ ಏನು ಅವಕಾಶ ಇಲ್ಲ. ಖಾಸಗಿ ಅಂದ್ರೆ ಪ್ರಾಫಿಟ್ ಮಾಡ್ತಾ ಇರ್ತಾರೆ ಅದಕ್ಕೆ. ಆಮೇಲೆ ನಾಲ್ಕನೇ ವಿಷಯ ನಾವೇನ್ ಕೇಳ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಲೆ ನಿಗದಿತ ಇಲ್ಲ. ಇವಾಗ ನಮ್ಗೆ ಥೈರಾಯ್ಡ್ ಆಪರೇಷನ್ ಬೇಕಂದ್ರೆ ಇಷ್ಟು ಹಣ ಅಂತ ಇಲ್ಲ. ನೀವು ಒಂದು ಆಸ್ಪತ್ರೆಗೆ ಹೋದ್ರೆ ಒಂದ್ ರೇಟು, ಇನ್ನೊಂದು ಆಸ್ಪತ್ರೆಗೆ ಹೋದ್ರೆ ಇನ್ನೊಂದು ರೇಟು. ಮತ್ತೆ ನೀವು ಯಾವ ಕಾರಲ್ಲಿ ಬಂದಿದ್ದೀರಿ, ಬಸ್ಸಲ್ಲಿ ಬಂದಿದ್ದೀರಿ, ಅದ್ರ ಮೇಲೆ ಮತ್ತೆ ಇನ್ಶೂರೆನ್ಸ್ ಇದೆ, ಅದ್ರ ಮೇಲೆಲ್ಲ ಹಾಗೆ ಆಗ್ಬಾರ್ದು. ಅದು ಆ ರೇಟ್ ಫಿಕ್ಸ್ ಆಗ್ಬೇಕು. ಯಾವ ಮಾನದಂಡ ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ನಾವು ನೋಡಿದೀವಿ. ಎಂಪ್ಲಾಯ್ಮೆಂಟ್ ಸ್ಟೇಟ್ ESI ದಲ್ಲಿ ಯಾವ ಚಿಕಿತ್ಸೆ ಲಭ್ಯ ಇಲ್ಲ, ಅದು ಅವ್ರು ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಪ್ರೈವೇಟ್ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ. ಆ ಒಡಂಬಡಿಕೆಯಲ್ಲಿ ಇಷ್ಟು ಹಣ ಈ ಒಂದು ಸರ್ಜರಿಗೆ ಅಂತ ಫಿಕ್ಸ್ ಆಗಿರ್ತದೆ. ಈ ಕ್ಯಾಟ್ರಾಕ್ಟ್ಗೆ ಇಷ್ಟು ಹಣ, ಥೈರಾಯ್ಡ್ ಸರ್ಜರಿಗೆ ಇಷ್ಟು ಹಣ, ಪ್ರೋಸ್ಟೇಟ್ಗೆ ಇಷ್ಟು, ಎಲ್ಲ ಅದು ಬೆಲೆ ನಿಗದಿತ ಇದೆ. ಅದೇ ಮಾನದಂಡ ಅವರು ಉಪಯೋಗಿಸಿಕೊಂಡು ಖಾಸಗಿಯಲ್ಲೂ ಕೂಡ ಅದನ್ನ ಅವರು ಬೆಲೆಯನ್ನ ಹಾಕಬೇಕು. ಸೊ ಈ 4 ಮುಖ್ಯ ಅಜೆಂಡಾ ಇಟ್ಕೊಂಡು ನಾವು ಇದನ್ನ ಕೆಲಸ ಮಾಡ್ತಾ ಇದೀವಿ. ಇದ್ರ ಮೂಲ ಉದ್ದೇಶ, ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಕಾಯಿಲೆ ಬಿದ್ದಾಗ ಅವನಿಗೆ ಸಾಲದಲ್ಲಿ ಬೀಳೋ ಹಾಗೆ ಮಾಡಬಾರ್ದು. ಇದು ನಮ್ಮ, ಅಥವಾ ಒಂದು ಪರಿಸ್ಥಿತಿ ಉಂಟಾಗಬಾರ್ದು, ನಿನಗೆ ಇಷ್ಟು ಹಣ ಕೊಟ್ರೇನೆ ನಿನಗೆ ಚಿಕಿತ್ಸೆ, ಇಲ್ಲ ಅಂದ್ರೆ ಸತ್ತೋಗು, ಆ ಮಾತು ಯಾರಿಗೂ ಆಗಬಾರ್ದು. ಮತ್ತೆ ಎಲ್ಲರಿಗೂ ಚಿಕಿತ್ಸೆ ಲಭ್ಯ ಆಗಬೇಕು, ಮತ್ತೆ ಸರ್ವರಿಗೂ ಇದರಿಂದ ಉಪಯೋಗ ಆಗಬೇಕು. ಮತ್ತೆ ನಮ್ಮ ಸಮಾಜದಲ್ಲಿ, ನಮ್ಮ ಸಮುದಾಯದಲ್ಲಿ ಇರುವಂತಹ ಕಡೆಯ ಮನುಷ್ಯ ಏನಿದ್ದಾರೆ ಅವ್ರಿಗೂ ಕೂಡ ಇದರಿಂದ ಉಪಯೋಗ ಆಗಬೇಕು. ಅವ್ರು ಬಹಳಷ್ಟು ಜನ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಚಿಕಿತ್ಸೆ ಪಡಿಲಿಕ್ಕೆ ಹೋಗೋದೇ ಇಲ್ಲ, ಯಾಕಂದ್ರೆ ಅಷ್ಟು ಹಣ ಇರೋದಿಲ್ಲ ಪಾಪ. ಅಂತ ಒಂದು ಸ್ಥಿತಿ ಉಂಟಾಗಬಾರ್ದು. ಅಥವಾ ಅವನು ಚಿಕಿತ್ಸೆಗೆ ಬಂದಾಗ ಹಣ ಇಲ್ಲ, ನೀನು ಬೇರೆ ಕಡೆ ಹೋಗೋ ಹಾಗೇನೂ ಆಗಬಾರ್ದು. ನಮ್ಮ ದೇಶದಲ್ಲಿ ಇವತ್ತು ಈ ಒಂದು ಚಿಕಿತ್ಸೆಗೆ ಹಣ ಪಡಿಲಿಕ್ಕೆ ಎರಡನೇ ಮುಖ್ಯ ಕಾರಣ ಅಂದ್ರೆ ಇದೆ. ಸಾಲ ಬೀಳಲಿಕ್ಕೆ ಎರಡನೇ ಮುಖ್ಯ ಕಾರಣ ಅಂದ್ರೆ ಆರೋಗ್ಯ. ಅಂದ್ರೆ ಕಾಯಿಲೆ ಬಿದ್ದಾಗ ಅವರು, ನಮಗೆಲ್ಲ ನೋಡಿದೀವಿ ಸುತ್ತಮುತ್ತಲ ಸಾಲ ತಗೋತಾರೆ, ಅಥವಾ ನಮ್ಮ ಮನೆಯಲ್ಲಿರುವಂತ ಆಕಳು ಮಕ್ಕಳು ಮಾರಾಟ ಮಾಡ್ತಾರೆ, ಭೂಮಿಯನ್ನ ಮಾರಾಟ ಮಾಡ್ತಾರೆ. ಈ ತರ ವ್ಯವಸ್ಥೆ ಅಂದ್ರೆ ಅವ್ರನ್ನ ಇನ್ನಿಷ್ಟು ನಾವು ಬಡತನಕ್ಕೆ ತಳ್ದಂಗೆ ಆಗ್ತದೆ. ಆ ತರ ಆಗ್ಬಾರ್ದು, ಈ ವ್ಯವಸ್ಥೆ ಆಗ್ಬಾರ್ದು. ಮತ್ತೆ ಈ ಒಂದು ಏನಿದು ಆರೋಗ್ಯ ಹಕ್ಕಿನ ಕಾಯ್ದೆ ಅಂತ ನಾನು ಹೇಳಿದೆ, ಹಲವಾರು ದೇಶಗಳು, ಸುಮಾರು 70 ದೇಶಗಳಿದೆ ಆಗಲೇ ಕಾಯ್ದೆ. ನಮ್ಮ ಪಕ್ಕದಲ್ಲಿ ಇರುವಂತಹ ಥೈಲ್ಯಾಂಡ್, ಶ್ರೀಲಂಕಾ, ಈ ದೇಶದಲ್ಲಿ ಕೂಡ ಈ ತರ ಒಂದು ಕಾಯ್ದೆ ತಂದಿದೆ. ಅದನ್ನ ನಮ್ಮ ರಾಜ್ಯಕ್ಕೆ ತಗೊಂಡ್ಬರ್ಬೇಕು ಅಂತ ನಾವು. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಯಾರೋ ಒಬ್ಬರಿಗೆ ಸ್ವಲ್ಪ ಮೇಜರ್ ಕಾಯಿಲೆಗಳು ಬಂತೋಳಾದ್ರೆ ಇವತ್ತಿನ ದಿನದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ಬೋದು, ಸಾಮಾನ್ಯವಾಗಿ ಫಸ್ಟ್ ಜನ ಪ್ರಿಫರ್ ಮಾಡೋದು ಖಾಸಗಿ ಆಸ್ಪತ್ರೆಗಳನ್ನ. ಯಾಕಂದ್ರೆ ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಒಂದಷ್ಟು ಭಾಗದ ಜನರಿಗೆ ನಂಬಿಕೆ ವಿಶ್ವಾಸಗಳು ಅಂದ್ರೆ ಬರ್ತಾ ಇಲ್ಲ. ಈ ಕಾರಣಕ್ಕೆ ಖಾಸಗಿಯವರ ಮೇಲೆ ದುಡ್ಡು ಹೆಚ್ಚು, ಅಂದ್ರೆ ಇವತ್ತು ಫಸ್ಟ್ ಜೀವ ಮುಖ್ಯ, ದುಡ್ಡು ಜೀವ ಇದ್ರೆ ಯಾವತ್ತೂ ಗಳಿಸ್ಬೋದು. ಆ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಯ ಮೇಲೆ ಅವರು ಅವಲಂಬನೆ ಮಾಡ್ಕೊಂಡಿದ್ದಾರೆ. ಹೀಗಿರುವಾಗ ನೀವು ಖಾಸಗಿ ಆಸ್ಪತ್ರೆ ಖಾಸಗೀಕರಣಗೊಳಿಸೋದು ತಪ್ಪು ಹೇಳೋದು ಯಾವ ರೀತಿ ಆಗುತ್ತೆ? ಅಲ್ಲ, ಇದು ನೀವು ಹೇಳಿದ ಹಾಗೆ ಬಹಳಷ್ಟು ಜನ ಖಾಸಗಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದೇನಪ್ಪಾ ಅಂದ್ರೆ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಬಹುತೇಕ ಕೆಲವೊಂದ್ ಕಡೆ ಒಳ್ಳೆ, ನಾವು ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಕೆಲವೊಂದು ಕಡೆ ಚೆನ್ನಾಗಿದೆ, ಬಟ್ ಬಹಳಷ್ಟು ಕಡೆ ನೀವು ಕಲ್ಯಾಣ ಕರ್ನಾಟಕ, ನಾರ್ತ್ ಕರ್ನಾಟಕ ನೋಡಿದ್ರೆ ಏನ್ ಹೇಳ್ತೀರ, ಅದು ಬಹಳ ಗಂಭೀರ ಸಮಸ್ಯೆ ಇದೆ ಪಾಪ. ಅಲ್ಲಿ ಬಡತನೂ ಬಹಳ ಇದೆ. ಸೊ ಹೀಗಿರುವಾಗ ಈಗ ಪರಿಸ್ಥಿತಿ ಹಿಂಗಿದೆ ಅಲ್ಲ, ಬಹಳಷ್ಟು ಜನರಿಗೆ ಖಾಸಗಿ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಮನುಷ್ಯ ದಿನಕ್ಕೆ 200-300 ರೂಪಾಯಿ ದಿನಗೂಲಿ ಕೊಟ್ಟು ತನ್ನ ಜೀವನ ನಡೆಸ್ತಾ ಇರ್ತಾನೆ,
ಅವನಿಗೆ ಹೋಗಿ ನೀನು ಕನ್ಸಲ್ಟೇಷನ್ ಫೀಸೇ 300 ರೂಪಾಯಿ ಕೊಡು, ಆಮೇಲೆ ಬ್ಲಡ್ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟು, ಆಮೇಲೆ ಮೆಡಿಸಿನ್, ಆಮೇಲೆ ಆಪರೇಷನ್, ಸಾಧ್ಯನೇ ಇಲ್ಲ ಅದು. ಸೊ ಬಹಳಷ್ಟು ಜನರಿಗೆ ಅನಿವಾರ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು, ಬೇರೆ ಮಾರ್ಗನೇ ಇಲ್ಲ. ಆದರೆ ಅಲ್ಲಿ ಹೋದಾಗ ಹೇಳ್ತಾರೆ ಇದಿಲ್ಲ ಹೋಗು, ಅಥವಾ ಬೆಡ್ ಇಲ್ಲ ಹೋಗು. ಸೊ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಈ ವ್ಯವಸ್ಥೆನ ಕರೆಕ್ಟ್ ಮಾಡಿ ಇದನ್ನ ಸರಿ ಮಾಡಿದ್ವಿ. ಮತ್ತೆ ನೀವು ಖಾಸಗಿಯವ್ರಿಗೆ ಕೊಡಬೇಕು, ಅದು ಖಾಸಗಿಯವ್ರಿಗೆ ನೀವು ಕೊಟ್ಟುಬಿಟ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಕೈಲಿ ಏನು ಉಳಿಯೋದಿಲ್ಲ, ಜನರ ಕೈಲಿ ಏನು ಉಳಿಯೋದೇ ಇಲ್ಲ. ನೀವು ಯಾಕೆ ಈ ತರ ಬೋರ್ಡ್ ಹಾಕಿದೀರಿ ಏನು ಕೇಳೋ ಹಾಗಿಲ್ಲ, ಯಾರಿದ್ದಾರೆ ಎಷ್ಟು ಬಿಲ್ ಮಾಡೋದು ಕೇಳೋ ಹಾಗಿಲ್ಲ. ಸೊ ಅದೇ ರೀತಿ ಮಾಡ್ದಂಗೆ ಆಗ್ತದೆ. ಸೊ ಅದಕ್ಕೆ ಖಾಸಗೀಕರಣವನ್ನು, ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಖಾಸಗೀಕರಣ ಜಗತ್ತಿನಲ್ಲಿ ಎಲ್ಲೂ ಯಶಸ್ಸಾಗಿಲ್ಲ. ನಮ್ಮ ದೇಶದಲ್ಲೂ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲೇ ರಾಯಚೂರಿನಲ್ಲಿರುವಂತಹ ಒಂದು ಆಸ್ಪತ್ರೆಯನ್ನ ಸರ್ಕಾರ ಖಾಸಗಿಯವರಿಗೆ ಕೊಟ್ಟಿದೆ. ಅತಿಯಾದ ಭ್ರಷ್ಟಾಚಾರ, ಅತಿಯಾದ ಇದು ಆಗಿ ಮತ್ತೆ ಅದರಲ್ಲಿ ಇಷ್ಟು ಬೆಡ್ಸ್ ಬಡವರಿಗೆ ಕೊಡಬೇಕಂತ ಅದು ಕೂಡ ಆಗಿಲ್ಲ. ಸೊ ಈ ತರ ಖಾಸಗಿ ವಲಯಕ್ಕೆ, ಇದರಲ್ಲಿ ಖಾಸಗಿ ವಲಯ ಏನಿದ್ರು ತನಗೆ ಎಷ್ಟು ಪ್ರಾಫಿಟ್ ಆಗ್ತದೆ ಅಂತ ನೋಡ್ತದೆ ಹೊರತು ಜನರು ಅದರಿಂದ ಎಷ್ಟು ಉಪಯೋಗ ಆಯ್ತು ಅಂತ ಅದು ನೋಡ್ಲಿಕ್ಕೆ. ಅದಕ್ಕೆ ಇದನ್ನ ನಾವು ಈಗ ನೀವೇನು ಜಾಥಾ ಮಾಡ್ತಾ ಇದ್ದೀರಿ ಸರಿ, ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ, ಈಗ ನೀವೇನು ಖಾಸಗೀಕರಣ ವಿರೋಧ ಮಾಡಬೇಕು ಅಂದ್ರೆ ಒಟ್ಟಾರೆ ಒಂದು ಆಡಳಿತ ವ್ಯವಸ್ಥೆ ಬದಲಾವಣೆ ಮಾಡಬೇಕು, ಪ್ರತಿಯೊಬ್ಬನಿಗೂ ಒಂದು ಆಸೆ ಇರುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯ ಆ ಬದಲಾವಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಯಾವ ರೀತಿ ವಿಚಾರ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಲ್ಲ, ಇದು ನಮಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇದೆ, ಮತ್ತೆ ಪ್ರಜೆಗಳೇ ದೇವರು. ಸೊ ಇವಾಗ ನಾವು ಕೂಡ ಏನು ಅಧಿಕಾರಿಗಳನ್ನ ಭೇಟಿಯಾಗಿ, ರಾಜಕಾರಣಿಗಳ ಭೇಟಿಯಾಗಿ ಏನು ಪ್ರಯೋಜನ ಇಲ್ಲ. ಜನರ ಹತ್ರನೇ ಹೋಗ್ಬೇಕು, ಅವರೇ ಅದನ್ನ ನಿರ್ಧಾರ ಮಾಡ್ಬೇಕು. ಅವ್ರಿಗೆ ಅದ್ರದ್ದು ಮಹತ್ವ ಅನಿಸ್ತು, ಅವ್ರಿಗೆ ಅದ್ರದ್ದು ಅವಶ್ಯಕತೆ ಅನಿಸ್ತು, ನಾವು ಹೇಳೋ ವಿಷಯ ಅವ್ರಿಗೆ ಮನದಟ್ಟು ಆಯ್ತಪ್ಪ ಅಂತ ಹೇಳಿದ್ರೆ ಅವ್ರು ಖಂಡಿತ ಸ್ಪಂದಿಸ್ತಾರೆ. ಮತ್ತೆ ಹೋದ ವರ್ಷ ನಾವು 15 ಜಿಲ್ಲೆಯಲ್ಲಿ ಮಾಡಿರೋ ಒಂದು ಯಶಸ್ಸನ್ನ ಕಂಡಾಗ ನಮ್ಗೆ ಖಂಡಿತ ವಿಶ್ವಾಸ ಇದೆ, ಇದರಿಂದ ಜನ ಕೇಳ್ತಾರೆ, ಜನ ಬರ್ತಾರೆ. ಇವಾಗ ಮೊನ್ನೆ ನಾನು ಹಾವೇರಿ ಜಿಲ್ಲೆಗೆ ಹೋಗಿದ್ದೆ. ಹಾವೇರಿ ಜಿಲ್ಲೆಯಲ್ಲಿ 8 ತಾಲೂಕುಗಳಿದಾವೆ. 8 ತಾಲೂಕದಲ್ಲೂ ಅವ್ರು ಏನ್ ಡಿಸೈಡ್ ಮಾಡಿದ್ದಾರೆ, ಈ ಜಾಥಾ ಮುಗಿದ ಮೇಲೆ ಪ್ರತಿ ಜಿಲ್ಲೆಯಲ್ಲೂ 100 ಜನನ ಸೇರಿಸೋಣ, ಒಂದು ದಿನ ಬಂದು 1000 ಜನ ಹಾವೇರಿಯಲ್ಲಿ ಒಂದು ಪ್ರೊಟೆಸ್ಟ್ ಮಾಡೋಣ. ಸೊ ಈ ತರ, ಮತ್ತೆ ಒಂದೇ ಬೇಡಿಕೆ ಏನು, ಉಚಿತ ಔಷಧಿ ಲಭ್ಯ ಆಗಬೇಕು. ಈ ತರ ಮಾಡಿದ್ರೆ ಬದಲಾವಣೆ ಸಾಧ್ಯ ಇದೆ. ಮತ್ತೆ ಜನರು ಸ್ಪಂದಿಸಿದ್ರೆ ಮಾತ್ರ ಇದಕ್ಕೆ ಅವಕಾಶ ಇದೆ. ಅದಕ್ಕೆ ನಾವು ಇವಾಗ ಜಿಲ್ಲೆ ಓಡಾಡ್ತಾ ಇದ್ದೀವಿ. ಈಗ ನೀವು ನಿಮ್ದು ಆಗ್ರಹ ಇರೋದು ಉಚಿತ ಮತ್ತು ಗುಣಮಟ್ಟದ ಔಷಧಿಗಳನ್ನ ಸರ್ಕಾರ ಕೊಡಬೇಕು ಅಂತ. ಆದ್ರೆ ಇವತ್ತಿನ ವ್ಯವಸ್ಥೆ ಹೇಗಾಗಿದೆ ಕೇಳಿದ್ರೆ, ಪ್ರಧಾನಮಂತ್ರಿ ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರನ ಏನು ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳನ್ನ ಎಲ್ಲ ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಇವತ್ತಿನ ಕರ್ನಾಟಕದಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಆ ಒಂದು ಜನೌಷಧ ಕೇಂದ್ರಗಳನ್ನು ಮುಚ್ಚುವಂತಹ ಒಂದು ಪ್ರಕ್ರಿಯೆ ಚಾಲನೆ ಕೊಟ್ಟಿದೆ. ಅತ್ಯಂತ ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟದ ಔಷಧಿಗಳು ಸಿಗ್ತಾ ಇರುವಂತಹ ಸ್ಥಳವನ್ನ, ಅಂದ್ರೆ ಆಸ್ಪತ್ರೆಯಲ್ಲೇ ಸಿಗ್ತಾ ಇರುವಾಗ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಹೊರತಂತ ಸರ್ಕಾರದಿಂದವ ನೀವು ಗುಣಮಟ್ಟದ ಉಚಿತ ಔಷಧಿಗಳನ್ನು ಹೇಗೆ ನಿರೀಕ್ಷೆ ಮಾಡ್ತೀರಿ? ಓಕೆ, ಇದು ಜನ ಔಷಧಿಗಳು ನಮಗೆ ಬೇಕು, ಖಂಡಿತವಾಗಿ ಬೇಕು. ಎಲ್ಲಿರ್ಬೇಕು ಅವು? ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರಬಾರ್ದು. ಎಲ್ಲಿ ಖಾಸಗಿ ಆಸ್ಪತ್ರೆ ಇದೆ ಅಲ್ಲಿ ಇರಲಿ. ಯಾಕಂದ್ರೆ ಅಲ್ಲಿ ಕೂಡ ಔಷಧಿಗಳು ಲಭ್ಯ ಆಗ್ಬೇಕು. ಅದು ಕೂಡ ಅವರು ಕಡಿಮೆ ಹಣ, ಅಂದ್ರೆ ಕಡಿಮೆ ಹಣ ಅನ್ನೋಕ್ಕಿಂತ ಜನರ ಕೈಗೆಟುಕೋ ಬೆಲೆಯಲ್ಲಿ ಔಷಧಿಗಳು ಲಭ್ಯ ಆಗ್ಬೇಕು, ಉತ್ತಮ ಗುಣಮಟ್ಟದಾಗಿರ್ಬೇಕು. ಖಂಡಿತ ಬೇಕು, ಜನ ಔಷಧಿಗಳು ಬೇಕೇ ಬೇಕು, ನಾವು ಸಂಪೂರ್ಣವಾಗಿ. ಆದ್ರೆ ಅದನ್ನ ನೀವು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಆವರಣದ ಒಳಗಡೆ ಮಾಡೋದು ಸರಿಯಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಹೋದ್ರೆ ಅವನಿಗೆ ಎಲ್ಲಾ ಮೆಡಿಸಿನ್ ಉಚಿತವಾಗಿ ಉತ್ತಮ ಗುಣಮಟ್ಟದ್ದು ಸಿಗೋ ಹಾಗೆ ಮಾಡೋದು ಸರ್ಕಾರ ಜವಾಬ್ದಾರಿ. ಮತ್ತೆ ಅದು ಮಾಡ್ಬೇಕಂತ ಹೇಳಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ KSMSCL 2003ನೇ ಇಸ್ವಿಯಲ್ಲಿ ನಮ್ಮ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಇದ್ರ ಕೆಲಸ ಏನಪ್ಪಾ ಅಂತ ಬರೀ ಇದ್ರ ಕೆಲಸ ಏನಪ್ಪಾ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಬೇಕಾಗುವಂತ ಎಲ್ಲಾ ಔಷಧಿಗಳನ್ನ ಖರೀದಿ ಮಾಡಿ ಅದನ್ನ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಇದು ಉಗ್ರಾಣ ಮಾಡಿದೆ, ಕಟ್ಟಿದೆ. ಆ ಉಗ್ರಾಣಕ್ಕೆ ವಿತರಣೆ ಮಾಡಿ ಅಲ್ಲಿಂದ ಔಷಧಿಗಳನ್ನ ಜಿಲ್ಲೆಗಳಿಗೆ ವಿತರಣೆ ಮಾಡಬೇಕು. ಈ ವ್ಯವಸ್ಥೆ ಇದೆ ಇವಾಗಲೇ. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಹಣ ಕೂಡ ಇಲ್ಲ. ಏನಪ್ಪಾ ಅಂತ ಹೇಳಿದ್ರೆ ಇವಾಗಲೇ ಸರ್ಕಾರ ಜಿಲ್ಲಾ ಆಸ್ಪತ್ರೆಗೆ, ತಾಲೂಕು ಆಸ್ಪತ್ರೆಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಔಷಧಕ್ಕೆ ಸಲುವಾಗಿ ಇಷ್ಟು ಹಣ ಅಂತ ಸೇರಿಸಿಟ್ಟಿದೆ. ಆ ಹಣವನ್ನೆಲ್ಲ ಕೂಡಿಸಿ
ಒಟ್ಟಾರೆ ಖರೀದಿ ಮಾಡಿದಾಗ ಅದು ಮೆಡಿಸಿನ್ ಬೆಲೆ ಕಡಿಮೆ ಆಗ್ತದೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನೀವು ಪ್ಯಾರಾಸಿಟಮಾಲ್ ಮಾತ್ರೆ ಖರೀದಿ ಮಾಡ್ತೀರಿ, ತಮಿಳುನಾಡು ಸರ್ಕಾರ ಕೇವಲ 45 ಪೈಸೆ ಖರೀದಿ ಮಾಡ್ತದೆ. ನಾವು ಎಷ್ಟು ಕೊಡ್ತೀವಿ? 3 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಕೊಡ್ತೀವಿ. ಎಷ್ಟು ವ್ಯತ್ಯಾಸ ಇದೆ ರಾಜಕೀಯ. ಇವಾಗ ಈ 45 ಪೈಸೆಯಿಂದ ಏನು ನಮಗೆ ತಮಿಳುನಾಡು ಸರ್ಕಾರ ಕೊಡ್ತಾ ಇದೆ, ಆ ಕಂಪನಿ ಲಾಭ ಮಾಡ್ತಾ ಇಲ್ವಾ? ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಯೋಚನೆ ಮಾಡಿ, ಆ 2 ರೂಪಾಯಿ ಕೊಟ್ಟು ನಾವೇನ್ ಖರೀದಿ ಮಾಡ್ತೇವೆ, ಎಷ್ಟು ಲಾಭ ಮಾಡ್ತೇವೆ. ಸೊ ನಮ್ಮ ಒಟ್ಟಾರೆ ನಮ್ಮ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಔಷಧಿಗಳನ್ನ ಲಭ್ಯ ಮಾಡಲಿಕ್ಕೆ ಸಾಧ್ಯ ಇದೆ, ಜನರ ಎಟ್ಗೋ ಕೈಯಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮತ್ತೆ ಉಚಿತವಾಗಿ ಕೊಡ್ಲಿಕ್ಕೂ ಸಾಧ್ಯ ಇದೆ. ಆದ್ರೆ ಇದಕ್ಕೆ ಒಂದು ಇಚ್ಛಾಶಕ್ತಿ ಬೇಕು. ಆ ರಾಜಕೀಯ ಇಚ್ಛಾಶಕ್ತಿ ಅವಶ್ಯಕತೆ ಇದೆ. ಅದನ್ನ ನಾವು ಜನಾಭಿಪ್ರಾಯವನ್ನ ಮೂಡಿಸಿ, ರಾಜಕೀಯ ಇಚ್ಛಾಶಕ್ತಿಯನ್ನು ಬೆಳೆಸಿ, ಇವಾಗ ಮತ್ತೆ ಎಲೆಕ್ಷನ್ ಬರ್ತದೆ, ಅವಾಗ ಮತ್ತೆ ಇದರಲ್ಲಿ ಈ ಅಜೆಂಡಾವನ್ನು ತರಬೇಕು ಅಂತ ನಮ್ಮ ಹೋರಾಟ ಮುಂದುವರಿಯುತ್ತಿದೆ. ಜಗತ್ನಲ್ಲಿ ಹಾಗೆ ನೋಡಿದ್ರೆ ಅತಿ ದೊಡ್ಡ ಮಾಫಿಯಾಗಳಲ್ಲಿ ಏನು ಮೆಡಿಕಲ್ ಮಾಫಿಯಾ ಕರೀತಾರೆ. ಈ ಮೆಡಿಕಲ್ ಮಾಫಿಯಾ ಇಷ್ಟು ಸ್ಟ್ರಾಂಗ್ ಇರುವಾಗ ನೀವು ಉಚಿತವಾಗಿ ಔಷಧಿಗಳನ್ನು ಹಂಚಬೇಕು, ಒಂದು ಮಾದರಿ ಗುಣಮಟ್ಟದ ಮಾದರಿ ವ್ಯವಸ್ಥೆ ರೂಪುಗೊಳ್ಬೇಕು, ಒಳ್ಳೆ ಒಂದು ಆಶಾಭಾವನೆ ಇಟ್ಕೊಂಡಿದ್ರಿ, ಅದು ಹೇಗೆ ಸಾಧ್ಯ ಆಗತ್ತ? ಅಲ್ಲ, ಈಗ ನಮ್ಗೆ ಈ ನಾವೇನು ಬೇಡಿಕೆಗಳು ಇಟ್ಟಿದೀವಿ, ಇದ್ರ ಮೇಲೆ ನಮ್ಗೆ ಯಾಕೆ ವಿಶ್ವಾಸ ಇದೆ ಅಂದ್ರೆ, ಇದು ನಾವು ಕೇಳ್ತಾ ಇರೋದು ನಮ್ಮ ದೇಶದಲ್ಲೇ ಆಗಿದೆ. ನಮ್ಮ ದೇಶದ ರಾಜ್ಯ ತಮಿಳುನಾಡು, ಪಕ್ಕದ ರಾಜ್ಯ ಅಲ್ಲೇ ಕೇರಳ, ಈ 2 ರಾಜ್ಯಗಳು. ಇವಾಗ ನೋಡಿ, ತಮಿಳುನಾಡಲ್ಲಿ 1995ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದು ನೋಡ್ಬಿಟ್ಟು 2003ರಲ್ಲಿ ನಾವು ಕರ್ನಾಟಕದಲ್ಲಿ ಮಾಡಿದ್ದು. ಅದೇ ರೀತಿಯಾದಂತ ಮಾಡೆಲ್ ನಮ್ಮ ಕರ್ನಾಟಕಕ್ಕೆ ತರಬೇಕು ಅಂತಾನೆ ಮಾಡಿದ್ದು. ಆದ್ರೆ ಏನು, ಇದನ್ನ ತಮ್ಮ ಭ್ರಷ್ಟಾಚಾರ, ತಮ್ಮ ಒಂದು ಲಾಭಕ್ಕೋಸ್ಕರ ಇವರು ಉಪಯೋಗಿಸ್ಕೊಂಡಿದ್ದಾರೆ. ಸೊ ವಿಚಾರ ಸರಿ ಇದೆ, ಆದ್ರೆ ಅದನ್ನ ಸರಿ ಹಾದಿಯಲ್ಲಿ ತರೋದು ಇವಾಗ ಅವಶ್ಯಕತೆ ಇದೆ. ಸೊ ಸರ್ಕಾರ ಕೂಡ ಇದೇ ಯೋಚನೆ ಮಾಡ್ತಾ ಇದೆ, ಆದ್ರೆ ಎಲ್ಲೋ ಎಡವಟ ಆಗ್ತಾ ಇದೆ. ಯಾರೋ ತಪ್ಪು ಕೈಯಲ್ಲಿ ಸಿಕ್ಕಾಕೊಂಡು ಇದು ಈ ತರ ಆಗ್ತಾ ಇದೆ. ಸೊ ಅದನ್ನ ತಪ್ಪಿಸ್ಬೇಕು. ಆಮೇಲೆ ಇವಾಗ ನಾನು ಆರೋಗ್ಯ ಹಕ್ಕದ ಕಾಯ್ದೆ ಬಗ್ಗೆ ಹೇಳಿದೆ. ಅದು ನಮ್ಮ ರಾಜಸ್ಥಾನದಲ್ಲೇ ಇವಾಗ ತಂದಿದ್ದಾರೆ ಅದನ್ನ. ಮತ್ತೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ 1948ನೇ ಇಸ್ವಿಯಲ್ಲಿ, ಅಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ಬಂದು ಒಂದು ವರ್ಷ ಬ್ರಿಟಿಷ್ ಸರ್ಕಾರ ಇದೇ ರೀತಿಯಾದಂತಹ ಒಂದು ಕಾಯ್ದೆಯನ್ನು ತರ್ತದೆ. ಯಾಕೆ ತರ್ತದೆ ಅಂತ ಹೇಳಿದ್ರೆ, ಆವಾಗ ಬ್ರಿಟಿಷ್ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿರ್ತದೆ, ಬಹಳ ಬಡತನ ಇರ್ತದೆ, ಹಸುವೆ ಇರ್ತದೆ, ಜನರ ಹತ್ರ ದುಡ್ಡು ಇರುವುದಿಲ್ಲ. ಅಂತ ಸಮಯದಲ್ಲಿ ಇವರು ಇಂಥ ಆಕ್ಟ್ ಅನ್ನ ತರ್ತಾರೆ. ಯಾಕಂದ್ರೆ ಈ ಒಂದು ವ್ಯವಸ್ಥೆಯಿಂದ ಜನರು ಇನ್ನ ಹೆಚ್ಚು ಬಡತನಕ್ಕೆ ತಳ್ಳಲ್ಪಡಲ್ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ. ಸೊ ಇದೇನೊಂದು ಹೇಳ್ತಾರೆ, ಏನು ಮಾತ್ರ ಅಷ್ಟು ಹಣ ಇಲ್ಲ ಮಾಡ್ಲಿಕ್ಕೆ, ಅದು ಆ ನಿಲುವೇ ತಪ್ಪು. ಆ ಥರ ಇರುವಾಗ್ಲೇನೆ ಈ ಒಂದು ವ್ಯವಸ್ಥೆಯನ್ನು ತರೋದು ಬಹಳ ಅವಶ್ಯಕತೆ. ನೀವು ಒಂದು 15 ವರ್ಷಗಳ ಕಾಲ ಮೆಡಿಕಲ್ ಕಾಲೇಜಿನಲ್ಲಿ ತಜ್ಞರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ. ಒಂದು ಒಳ್ಳೆ ರೀತಿ ಅಂದ್ರೆ ಕಂಫರ್ಟ್ ಲೈಫ್ ಅಲ್ಲಿ ತಿಂಗಳ ಏನು ಹಣ ಬರ್ತಿತ್ತು, ಪಗಾರ ಬರ್ತಿತ್ತು, ಆರಾಮಾಗಿ ಜೀವನ ಮಾಡ್ಕೊಂಡಿರ್ತಿದ್ರು. ಈಗ ಆ ಜೀವನ ಬಿಟ್ಟು ಅಂದ್ರೆ ಆ ಕೆಲಸವನ್ನು ಬಿಟ್ಟು ಈ ಸಾಮಾಜಿಕ ಜಾಗೃತಿಗೆ ಅಥವಾ ಆರೋಗ್ಯ ಹಕ್ಕಿಗಾಗಿ ಜಾಥಾ ಈ ರೀತಿ ಜನರನ್ನ ಜಾಗೃತಿ ಮಾಡುವಂತ ಕೆಲಸ ಯಾಕೆ ಮಾಡ್ಬೇಕು ಅಂತ? ಇದಕ್ಕೆ ಹಿನ್ನೆಲೆ ಹೇಳ್ಬೇಕಂದ್ರೆ, ನಮ್ಮ ತಂದೆ ತಾಯಿ ನೆನೆಸ್ಬೇಕು. ನಮ್ಮ ತಂದೆ ತಾಯಿ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಇಬ್ಬರು ಜೈಲಲ್ಲಿ. ಸೊ ಆ ಒಂದು ವಾತಾವರಣ ನಮ್ಮ ಮನೆಯಲ್ಲಿತ್ತು. ಬಹಳಷ್ಟು ಮಟ್ಟಿಗೆ ನಮ್ಮ ತಂದೆಯವರ ವಿಚಾರಗಳು ಮತ್ತೆ ನಮ್ಮ ತಾಯಿಯ ಸರಳ ಜೀವನ ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿರ್ಬೋದು. ಮತ್ತೆ ನಮ್ಮ ಮನೆಯಲ್ಲಿ ಬರೋರು ಹೋಗೋರು ಮಾತಾಡೋರು ವಿಷಯಗಳು ಅವು ಎಲ್ಲ ಇತ್ತು. ಮತ್ತೆ ನಾನು MBBS ಕಲಿತಾಗ ನಮ್ಮ ಕುಟುಂಬದ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ಲಿಲ್ಲ. ಆದ್ರೂ ಕೂಡ ನಮ್ಮ ತಂದೆಯವರು ಇಲ್ಲಪ್ಪ ನೀನು ಹೋಗು. ಮತ್ತೆ ಅವಾಗ ಫೀಸು ಅಷ್ಟೊಂದು ಇರಲಿಲ್ಲ, ಬಹಳಷ್ಟು ಮಟ್ಟಿಗೆ ಏನಿತ್ತು ನಮಗೆ ಕನ್ಸೆಷನ್ ಸಿಗ್ತಾ ಇತ್ತು. ಸೊ ಆಲ್ಮೋಸ್ಟ್ ನಾನು ಆ ಥರ ನೋಡಿದಾಗ, ನಾನು 1975ದಲ್ಲಿ ಮಾಡಿದ್ದು ಆಲ್ಮೋಸ್ಟ್ ಫ್ರೀಯಾಗೆ ನಾನು ಕಲ್ತಿದ್ದೀನಿ. ಮೆಡಿಸಿನ್ MBBS ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಆಲ್ಮೋಸ್ಟ್ ಫ್ರೀಯಾಗಿ ಕಲಿತು. ಹೇಗೆ ಫ್ರೀಯಾಗಿ ಆಯಿತು? ಅದೆಲ್ಲ ನಮ್ಮ ಜನ ನನಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಕಲ್ತದ್ದು ನಾನು. ಹೇಗೆ ಸಾಧ್ಯ ಆಯಿತು? ಯಾಕಂದ್ರೆ ನಮ್ಮ ಜನರು ಅದನ್ನ ಕೊಟ್ಟಿದ್ದಾರೆ, ಹಣ ಕೊಟ್ಟು ಟ್ಯಾಕ್ಸ್ ಮಿಂದ ನಡೆಸಿದ್ದಾರೆ. ಸರ್ವೇ ಸಾಮಾನ್ಯ ಜನರು ಅವರು ಏನು ಒಂದು ರೊಟ್ಟಿ ತಿನ್ನೋದಿರ್ತ ಅರ್ಧ ರೊಟ್ಟಿ ನಾನು ಕೊಟ್ಟು ಶಿಕ್ಷಣ ಕೊಟ್ಟಾಗ ಅದಕ್ಕೆ ನಾನು ಋಣ ತೀರಿಸ್ಬೇಕು. ಆ ಋಣ ತೀರಿಸ್ಲಿಕ್ಕೆ ಒಂದು ನನ್ನ ಸಣ್ಣ ಕೊಡುಗೆ ಅಷ್ಟೇ.
ಮತ್ತೆ ನಾನು ಒಬ್ಬನೇ ಅಲ್ಲ, ಇದು ನಮ್ದೊಂದು ಟೀಮ್ ಇದೆ, ಮತ್ತೆ ಬಹಳಷ್ಟು ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿದ್ದಾರೆ. ಅವ್ರು ಎಲ್ಲ ಕೂಡ್ಕೊಂಡು ಇದು ಒಂದು ಮಾಡಬೇಕು ಅನ್ನೋ ಒಂದು ಕನಸಲ್ಲಿ ನಾವು ಸುಮಾರು ಒಂದು 15-20 ಜನ ಇದ್ದೀವಿ ನಾವು. ಈ ಹಗಲು ರಾತ್ರಿ ಇದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇರೋರು. ಸೊ ಇದಕ್ಕೆ ಸಾಧ್ಯ ಇದೆ. ಮತ್ತೆ ಜನ ಬೆಂಬಲ ಬೇಕು, ಮತ್ತೆ ನಿಮ್ಮಂತ ಮಾಧ್ಯಮದವರು ಸಹಾಯ ಬೇಕು ಅಂತ ನಾನು ಹೇಳ್ತೀನಿ. ಒಟ್ಟಾರೆಯಾಗಿ ಜಾಥಾ ಸಂಬಂಧ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಇದು ನಮ್ಮ ಸಿರ್ಸಿಯಲ್ಲಿ ಆಗ್ತಾ ಇದೆ ಈ ಜಾಥಾ. ಅದು ಫೆಬ್ರವರಿ 9ನೇ ತಾರೀಕು ಇಲ್ಲಿ ಸಿರ್ಸಿಯಲ್ಲಿ ಸೇರ್ತದೆ. ಸಿರ್ಸಿಯಲ್ಲಿ ಸೇರಿ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನಾವೆಲ್ಲ 10:30-11 ಗಂಟೆಗೆ ಸೇರ್ತಾ ಇದ್ದೀವಿ. ಸೇರ್ಬಿಟ್ಟು ಅಲ್ಲಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡೋದಾಗ್ತದೆ. ಸೊ ನಂದು ಏನು ಕಳಕಳಿ ವಿನಂತಿಯಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಸಿರ್ಸಿ ಸುತ್ತಮುತ್ತ ಇರುವಂತಹ ಕಾರ್ಮಿಕರ ಸಂಘಟನೆ ಏನಿದೆ ಅವರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತೆ ಹೆಣ್ಮಕ್ಳ ಸಂಘಟನೆ ಏನಿದೆ ಅವರು ಸೇರ್ಬೇಕು. ಯಾಕಂದ್ರೆ ಅವಶ್ಯಕವಾಗಿರೋದು ಅತಿ ಕಡಿಮೆ ಬಡ ಜನರಿಗೆ ಇದಕ್ಕೆ ಅವಶ್ಯಕತೆ ಇದೆ. ದಯಮಾಡಿ ಬನ್ನಿ, ಈ ರ್ಯಾಲಿಯಲ್ಲಿ ಬನ್ನಿ, ಭಾಗವಹಿಸಿ. ಮತ್ತೆ ಇನ್ನೂ ಒಂದು ಹೆಚ್ಚು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಇದು ಏನಿದೆ, ಇದು ಫಸ್ಟ್ ಒಂದು ಎಂಟ್ರಿ ಪಾಯಿಂಟ್ ಅಂತ ನಾವು ತಿಳ್ಕೊಳ್ಳೋಣ. ಇನ್ನು ಬಹಳಷ್ಟು ನಾವು ಉತ್ತರಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಅವಶ್ಯಕತೆ, ಮತ್ತೆ ನಾವು ಸೇರ್ಬೋದು. ಇದು ಒಂದು ಇನಿಷಿಯಲ್ ಎಂಟ್ರಿ ಪಾಯಿಂಟ್ ಬಯಸ್ತಾರೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಡಾಕ್ಟರ್ ಗೋಪಾಲ್ ದಾವಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ಕೇಳ್ಕೊತೀವಿ. ವಿಶ್ವಂಬರ ಟಿವಿ ತುಂಬಾ ಉತ್ತಮ ಕೆಲಸ ಮಾಡ್ತಾ ಇದ್ದೀರಾ. ಆಮೇಲೆ ನಾನು ಸ್ವಲ್ಪ ಸಮಯದಲ್ಲಿ ನೋಡಿದೆ, ಒಟ್ಟಾರೆ ನೀವು ಜನಪರವಾಗಿರುವಂತಹ ವಿಷಯಗಳನ್ನೇ ನೀವು ಅಡ್ರೆಸ್ ಮಾಡ್ತೀರಾ, ಇದಕ್ಕೆ ಅಭಿನಂದನೆಗಳು. ಮತ್ತೆ ಇನ್ನೊಂದು ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಡಿಯೋಗಳನ್ನ ತಮಗೆ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ. ಇನ್ನೂ ಯಶಸ್ಸಿಗೆ ಒಳ್ಳೇದಾಗಲಿ ಅಂತ ನನ್ನ ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.